ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ವೃಷಭ ಲಗ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಮತ್ತೆ ಅಕ್ಯುರಸಿ ಅಂತ ಏನಿದೆ ಅದು ಜಾಸ್ತಿ ಇರುತ್ತೆ. ಹಾಗಾದ್ರೆ ವೃಷಭ ಲಗ್ನದವರ ಬಗ್ಗೆ, ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅವ್ರು ಏನನ್ನ ಫಾಲೋ ಮಾಡಬೇಕು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳ 23ನೇ ತಾರೀಕಿನಿಂದ ನಾವೊಂದು ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಹಸ್ತಾಕ್ಷರದ ರಹಸ್ಯಗಳು, ಸಂಖ್ಯಾಶಾಸ್ತ್ರದ ಆಧಾರದ ಮೇಲಿಂದ ಹಸ್ತಾಕ್ಷರದ ರಹಸ್ಯಗಳು. ಇದು ಹೇಗೆ ಕೆಲಸ ಮಾಡುತ್ತೆ, ಒಂದು ಹಸ್ತಾಕ್ಷರವನ್ನ ನೋಡಿದ ತಕ್ಷಣ ಪ್ರಿಡಿಕ್ಷನ್ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಯಾವುದೇ ಹಸ್ತಾಕ್ಷರ ಯಾವ ಪ್ಯಾಟರ್ನ್ ನಲ್ಲಿ ಇರಬೇಕು, ಅಥವಾ ನೀವು ಮಕ್ಕಳಿಗೆ ಹಸ್ತಾಕ್ಷರ ಹೇಳಿಕೊಡ್ತೀರಾ, ಸಿಗ್ನೇಚರ್ ಹೇಳಿಕೊಡ್ತೀರಾ, ಆ ಸಿಗ್ನೇಚರ್ ಯಾವ ಪ್ಯಾಟರ್ನ್ ನಲ್ಲಿ ಇರಬೇಕು, ಹೇಗೆ ಸಿಗ್ನೇಚರ್ ಮಾಡಿದ್ರೆ ಅವ್ರು ಚೆನ್ನಾಗಿರ್ತಾರೆ, ಅಥವಾ ಇದೆಲ್ಲ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ರಹಸ್ಯಗಳನ್ನ ಈ ಒಂದು ಕ್ಲಾಸಲ್ಲಿ ಕಲಿಯುವಂತ ಅವಕಾಶ ಇದೆ. ಅದಕ್ಕೋಸ್ಕರ ಇದರ ಒಂದು ಡೀಟೇಲ್ಸ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೇನೆ. ಆ ನಂಬರ್ಗೆ ಕರೆ ಮಾಡಿ ಡೀಟೇಲ್ಸ್ ಅನ್ನ ಕೇಳಿಕೊಂಡು ನಿಮ್ಮ ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನ ಮಾಡಿ. ಒಂದು ಯಾರೆಲ್ಲ ಆಸ್ಟ್ರಾಲಜರ್ ಆಗಿದ್ದೀರಾ, ನೀವು ವಾಸ್ತುತಜ್ಞರಾಗಿದ್ದೀರಾ, ನೀವು ನ್ಯೂಮರಾಲಜಿಸ್ಟ್ ಆಗಿದ್ದೀರಾ, ನಿಮ್ಗೆ ಇದು ಒಳ್ಳೆ ಟೂಲ್ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ಟೂಲ್ಸ್ ಇದು. ಪರಿಹಾರ ಕೊಡ್ಲಿಕ್ಕೆ ಇದು ತುಂಬಾ ಚೆನ್ನಾಗಿದ್ದು ಕೆಲಸ ಮಾಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನಮ್ಮ ಕ್ಲಾಸಿಗೆ ಬಂದು ಸೇರ್ಕೊಳ್ಳಿ. ವೃಷಭ ಲಗ್ನ ಅಲ್ವಾ, ವೃಷಭ ಲಗ್ನ ಏನಾಗುತ್ತೆ, ಈ ವೃಷಭ ಲಗ್ನ ಅಂತ ಏನಿದೆ ಅಲ್ವಾ, ಅಂದ್ರೆ ವೃಷಭ ರಾಶಿ ಲಗ್ನದಲ್ಲಿದೆ. ಈ ವೃಷಭ ರಾಶಿ ಅಂತ ಏನಿದೆ ಇದು ದಕ್ಷಿಣ ದಿಕ್ಕಿನ ರಾಶಿ, ಪೃಥ್ವಿತತ್ವದ ರಾಶಿ, ವೈಶ್ಯವರ್ಣದ ರಾಶಿ. ಓಕೆ, ಆನಂತರ ಸ್ಥಿರತತ್ವದ ರಾಶಿ. ನೋಡಿ, ಇದು ವೈಶ್ಯವರ್ಣ ಅಂದ್ರೆ ದುಡ್ಡು ಮಾಡ್ಬೇಕಂತ ಅಲ್ವಾ, ದುಡ್ಡು ಮಾಡುವಂತ ರಾಶಿ, ವ್ಯಾಪಾರ ಮಾಡುವಂತ ರಾಶಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ರಾಶಿ ಇದಾಗಿರುತ್ತೆ. ಅದೇ ಲಗ್ನದಲ್ಲಿ ಉಂಟು ಅಂತಾದಾಗ ಇವ್ರಿಗೆ ಏನಾಗುತ್ತೆ ಗೊತ್ತಾ, ನೋಡಿ ಇವರು ಒಂದು ಜನ್ಮದಲ್ಲಿ ಅಲ್ವಾ, ಅಂದ್ರೆ ಪ್ರೀವಿಯಸ್ ಜನ್ಮ ಅಂತ ಇಟ್ಕೊಳ್ಳೋಣ, ಅಲ್ಲಿ ಇವ್ರು ಏನ್ ಮಾಡಿರ್ತಾರೆ, ಫ್ಯಾಮಿಲಿಯಿಂದ ದೂರ ಇರ್ತಾರೆ, ಫ್ಯಾಮಿಲಿಯನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ ಯಾವುದೇ ಒಂದು ರೂಪದಲ್ಲಿ, ಅಥವಾ ತನ್ನ ಸಂಗಾತಿಯನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಒಂದು ಬೇರೆನೇ ವೇಯಲ್ಲಿ ಹೋಗಿರ್ತಾರೆ. ಇದು ಯಾಕೆ ಹೇಗೆ ಗೊತ್ತಾಗುತ್ತೆ, ಹೇಗಂದ್ರೆ ಜಾತಕದಲ್ಲಿ 8ನೇ ಮನೆ ಅಂತ ಏನಿದೆ, 8th ಹೌಸ್, ಅದು ಬಂದು ನಿಮ್ಮ ಪೆಂಡಿಂಗ್ ಕರ್ಮ. ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ ಅದರಲ್ಲಿ 8ನೇ ಮನೆ ಬಂದು ವೃಶ್ಚಿಕ ರಾಶಿ ಬರುತ್ತೆ. ಆ 8ನೇ ಮನೆಯ ರಾಶಿ ಇಲ್ಲಿ ವೃಷಭ ಲಗ್ನಕ್ಕೆ 7th ಹೌಸ್ ಅಲ್ಲಿದೆ. 7th ಹೌಸ್ ಬಂದು ನಿಮ್ಮ ಪಾರ್ಟ್ನರ್. ಓಕೆ, ಹಾಗಾದ್ರೆ ಅಲ್ಲಿ ಏನ್ ಸೂಚನೆ ಕೊಡ್ತಾ ಉಂಟು, ಹಾಗಾದ್ರೆ ಹೋದ ಜನ್ಮ, ಪ್ರೀವಿಯಸ್ ಜನ್ಮದಲ್ಲಿ ನಿಮ್ಮ ಪಾರ್ಟ್ನರ್ನ ಬಿಟ್ಟು ಬಿಟ್ಟಿದ್ದೀರಾ, ನಿಮ್ಮ ಫ್ಯಾಮಿಲಿಯನ್ನ ಬಿಟ್ಟು ಬಿಟ್ಟಿದ್ದೀರಾ, ಅದನ್ನ ನೆಗ್ಲೆಕ್ಟ್ ಮಾಡಿದ್ದೀರಾ, ಅದನ್ನ ಡಿಟ್ಯಾಚ್ಮೆಂಟ್ಗೆ ಒಳಪಡಿಸಿದ್ದೀರಾ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮ್ಗೆ ವೃಷಭ ಲಗ್ನದಲ್ಲಿ ಜನನ. ಈ ಜನ್ಮದಲ್ಲಿ ನೋಡಿ ವೃಷಭ ಲಗ್ನದವ್ರಿಗೆ ಫಸ್ಟ್ ಅಪ್ ಆನ್ ಫುಡ್. ಓಕೆ, ಒಂದು ಫುಡ್, ಎರಡನೇದಾಗಿ ಫೈನಾನ್ಸ್, ಮೂರನೇದಾಗಿ ಫ್ಯಾಮಿಲಿ, ನಾಲ್ಕನೇದಾಗಿ ಫ್ರೆಂಡ್ಸ್. ಇದರ ಜೊತೆಗೇನೇ ಇರ್ಬೇಕು ಸರ್. ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡು ನೀವು ಇದರ ಜೊತೆಗೇನೆ ಇರ್ಬೇಕು. ನಿಮ್ಗೆ ಅದು ಬೇಕೇ ಬೇಕು. ನಿಮ್ಗೊಂದು ಆಸೆನೂ ಇರುತ್ತೆ, ಎಲ್ಲೊಂದ್ ಕಡೆ ಫ್ಯಾಮಿಲಿಯ ಜೊತೆಗಿದ್ದು ಹೋಗೋಣ, ನ್ಯೂಕ್ಲಿಯರ್ ಫ್ಯಾಮಿಲಿ ಆದ್ರೂ ಪರವಾಗಿಲ್ಲ, ಆ ಫ್ಯಾಮಿಲಿ ಜೊತೆಗಿದ್ದು ಹೋಗೋಣ, ಆ ಫ್ಯಾಮಿಲಿಯ ಜೊತೆಗಿರ್ಬೇಕು, ಫೈನಾನ್ಸ್ ಒಟ್ಟು ಮಾಡಬೇಕು, ಫ್ರೆಂಡ್ಸ್ ಕೂಡ ಬೇಕು, ಮತ್ತೆ ನೀವು ಫುಡ್ಡಿ ಅಂತೂ ಆಗಿರ್ತೀರಾ. ಅದೇ ರೀತಿ ನೀವು ಒಳ್ಳೆ ರೀತಿ ಅಡುಗೆ ಕೂಡ ಮಾಡಿಯೇ ಮಾಡ್ತೀರಾ. ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಈ ಜನ್ಮಲ್ಲಿ ನಿಮ್ಮನ್ನ ಯಾಕೆ ಆತ ಕಟ್ಟಿ ಹಾಕಿದ್ದಾನೆ, ಫ್ಯಾಮಿಲಿ ಜೊತೆಗೆ ಕಟ್ಟಿ ಹಾಕಿದ್ದಾನೆ. ಯಾಕಂದ್ರೆ ನೀವು ಬಯಸ್ತೀರಿ ಕೂಡ, ಸಿಗುತ್ತೆ ಕೂಡ, ಇಲ್ಲ ಅಂತೇನಿಲ್ಲ. ಇಡೀ ದಿನ ದುಡಿಯುವವರು ಅಲ್ವಾ, ಎಲ್ಲಾ ರೀತಿಯಲ್ಲಿ ಕೂಡ ಯಾರು ನಮ್ಮ ವೃಷಭ ಲಗ್ನದವರು ಇಡೀ ದಿನ ದುಡಿತಾ ಇರ್ತಾರೆ ಅಲ್ವಾ. ಅವ್ರಿಗೆ ದುಡಿಮೆ ಅಂದ್ರೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ, ಎಲ್ಲಾ ರೀತಿ. ಯಾಕಂದ್ರೆ ವೃಷಭ ರಾಶಿಯ ಸಿಂಬಲ್ ಏನಿದೆ ಅದು ಬಂದು, ನೀವು ಅದನ್ನ ಎತ್ತು ಅಂತ ಇಟ್ಕೊಳ್ಳಿ, ನಂದಿ ಅಂತ ಇಟ್ಕೊಳ್ಳಿ, ಏನೇ ಆದ್ರೂ ಕೂಡ ಅದು ರೆಸ್ಪಾನ್ಸಿಬಿಲಿಟಿ. ಹಾಗಾದ್ರೆ ಅದು ಸ್ಟೆಬಿಲಿಟಿ. ಹಾಗಾದ್ರೆ ನಿಮ್ಗೆ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಎಲ್ಲಾ ರೀತಿಯಲ್ಲಿ ಕೂಡ ಆ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ 100% ನಿಮ್ಮ ಪಾಲಿಗೆ ಉಂಟು ಸರ್. ಅದನ್ನು ಮಾಡಿ, ಇಸ್ ದ ಮಚ್ ಬೆಟರ್, ಏನೂ ತೊಂದರೆ ಇಲ್ಲ. ಆನಂತರ ಈ ಒಂದು ವೃಷಭ ಲಗ್ನದ ಜಾತಕಕ್ಕೆ ಶನಿ ಬಂದು ಯೋಗಕಾರಕ. ಅರ್ಥ ಆಗುತ್ತೆ, ಶನಿ ಬಂದು ಯೋಗ. ಹಾಗಾದ್ರೆ ಹೇಗೆ ವಯಸ್ಸು ಆಗುತ್ತಾ ಹೋಗುತ್ತೆ ಹಾಗೇನೆ ಜೀವನದಲ್ಲಿ ಪ್ರಗತಿ ಬರಲಿಕ್ಕೆ ಶುರು ಆಗುತ್ತೆ. ಮೊದಲಿಗೇನೆ ಪ್ರಗತಿ ಬರಬೇಕು ಅಂದಾಗ ಅದು ಇಂಪಾಸಿಬಲ್, ಸಾಧ್ಯ ಇಲ್ಲದಂತ ಮಾತು. ಮೇ ಬಿ ಕೆಲವರಿಗೆ ಬರ್ಬೋದು, ನಾನು ಎಲ್ಲರಿಗಂತ ಹೇಳುವುದಿಲ್ಲ, ಬಟ್ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನಿಮ್ಗೆ ಒಂದು ಅರ್ಲಿ ಏಜ್ ಅಲ್ಲಿ ಪ್ರಗತಿ ಬಂದು ನೀವು ಆ ಮಟ್ಟವನ್ನ ಏರ್ಲಿಕ್ಕೆ. ಒಂದು ವಿಷಯ ಉಂಟಿದ್ರಲ್ಲಿ, ನಿಮ್ಮಲ್ಲಿ ಏನಾದ್ರೂ ಅಂತಹ ಒಂದು ಮ್ಯಾಚುರಿಟಿ ಇದೆ ಅಲ್ವಾ, ಆ ಪ್ರಬುದ್ಧತೆ ನಿಮ್ಮಲ್ಲಿದೆ, ಆ ಒಂದು ಪೇಷನ್ಸ್ ಇದೆ, ತುಂಬಾ ತಾಳ್ಮೆ ಇದೆ, ಒಬ್ಬ ಹಿರಿಯ ವ್ಯಕ್ತಿಗೆ ಇರಬೇಕಾದಂತಹ ಎಲ್ಲಾ ಮೆಂಟಾಲಿಟಿ ನಿಮ್ಮಲ್ಲಿದೆ ಅಂದಾಗ ಸಣ್ಣ ವಯಸ್ಸಲ್ಲಿ ಕೂಡ ಪ್ರಗತಿ ಬರ್ಬೋದು, ತೊಂದರೆ ಇಲ್ಲ. ಅದಕ್ಕೋಸ್ಕರ ಶನಿ ಯೋಗಕಾರಕನಾಗಿರುವುದರಿಂದ ಎಲ್ಲೊಂದ್ ಕಡೆ ಹೇಗೆ ನೀವು ಪ್ರಬುದ್ಧತೆಗೆ ಒಳಗಾಗ್ತೀರಾ,
ಹೇಗೆ ನೀವು ತಾಳ್ಮೆಯನ್ನು ಪಡ್ಕೊಳ್ತೀರಾ, ಒಬ್ಬ ಹಿರಿಯ ವ್ಯಕ್ತಿಯ ಯೋಚನೆಗಳು ಏನಿರ್ತದೆ ಆ ಥರ ನೀವು ಇರ್ತೀರ ಅಂದರೆ ಪ್ರಗತಿ ಆಗುವುದರಲ್ಲಿ ಡೌಟೇ ಇಲ್ಲ. ಅದರ ವಿರುದ್ಧ ಗತಿಯಲ್ಲಿ ನೀವೇನಾದರೂ ವಿಪರೀತ ಸಿಟ್ಟು, ಕೋಪ, ಸಿಡುಕು ಸ್ವಭಾವ, ಯಾರಿಗೋ ಬೈತಾ ಇರುವುದು, ತೊಂದರೆ ಕ್ರಿಯೇಟ್ ಮಾಡೋದು, ಅರ್ಥ ಆಯ್ತಾ, ರೆಸ್ಪಾನ್ಸಿಬಿಲಿಟಿಯಿಂದ ಹೊರಬರುವುದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನೀವು ವಯಸ್ಸಾದರೂ ಕೂಡ ಪ್ರಗತಿ ಬರ್ಲಿಕ್ಕೆ ಬಿಡಲ್ಲ ಸರ್. ಇದು 100%. ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಖಂಡಿತ ಗೆದ್ದು ಬಿಡ್ತೀರಾ. ಇನ್ನೊಂದು ವಿಚಾರ ಏನಂದ್ರೆ 7th ಹೌಸಲ್ಲಿ ವೃಶ್ಚಿಕ ರಾಶಿ ಇದೆ. ಈ ಜನ್ಮದಲ್ಲಿ ಕೂಡ ಮದುವೆ ವಿಚಾರದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಅಂತೂ ಇದೆ. ಯಾಕಂದ್ರೆ ಎದುರಿನ ಪಾರ್ಟಿ ಅಂತ ಏನಿದೆ ಅಂದ್ರೆ ನಿಮ್ಮ ಎದುರಿನ ಪಾರ್ಟಿ, ಗಂಡ ಆದ್ರೆ ಹೆಂಡತಿ, ಹೆಂಡತಿ ಆದ್ರೆ ಗಂಡ, ಅವರಿಂದ ಅದು ಫಿಕ್ಸ್ಡ್ ಆಗಿರ್ತಾರೆ. ಅವರು ಒಂಥರ ಸಾಧಾರಣ ಮಟ್ಟಿಗೆ ನೋಡ್ಲಿಕ್ಕೆ ಹೋದ್ರೆ ಅವರ ಸ್ವಭಾವವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆ ಸ್ವಭಾವ ಫಿಕ್ಸ್ಡ್ ಆಗಿರುತ್ತೆ. ಕೆಲವೊಂದು ಬಾರಿ ಚುಚ್ಚಿ ಮಾತಾಡುವಂಥದ್ದು. ಇನ್ನೊಂದು ವಿಚಾರ ಏನಂದ್ರೆ ಆ ವೃಶ್ಚಿಕ ರಾಶಿಗೆ ಚಂದ್ರನಿಂದ ನೀಚ ಫಲ, ಅದರಿಂದಾಗಿ ನಿಮ್ಮ ಮೆಂಟಲ್ ಡಿಸ್ಟರ್ಬೆನ್ಸ್ ಏನುಂಟು ಅಲ್ಲೇ ಉಂಟು, 7th ಹೌಸಲ್ಲಿ ಉಂಟು. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಮಾತಾಡಿದ ತಕ್ಷಣನೇ ಕೋಪ ಬರುತ್ತೆ, ನಿಮಗೆ ತೊಂದರೆ ಆಗುತ್ತೆ, ಅಥವಾ ಆ ಥರನೇ ಮಾತಾಡ್ಬೋದು, ನಿಮಗೆ ತೊಂದರೆ ಕೂಡ ಆಗ್ಬೋದು. ಓಕೆ, ಆನಂತರ ತುಲಾ ರಾಶಿಯಲ್ಲಿದೆ, 6ನೇ ಮನೆಯಲ್ಲಿದೆ. ಹಾಗಾದ್ರೆ ಅದು ಏನು ಹೇಳಿಕೊಡ್ತಾ ಉಂಟು, ನಿಮ್ಮ ಪಾರ್ಟ್ನರ್ನ ಸೇವೆ ಮಾಡಬೇಕು ಅಂತ ಹೇಳಿಕೊಡ್ತಾ ಉಂಟು. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ನ ಸೇವೆ ಮಾಡಬೇಕಾಗುತ್ತೆ, ಅವ್ರಿಗೇನು ಅವಶ್ಯಕತೆ ಉಂಟು ನೀವು ಕೊಡಬೇಕಾಗುತ್ತೆ. ಆವಾಗ ನಿಮ್ಮ ಲೈಫ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇದ್ದುಕೊಂಡು ಹೋಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಸರ್. ಇನ್ನೊಂದು ವಿಚಾರ ಏನಂದ್ರೆ, ಈ ಒಂದು ವೃಷಭ ಲಗ್ನದವರಿಗೆ ನಾನು ಸ್ಟಡಿ ಮಾಡಿದ ಪ್ರಕಾರ ಇರುವಂತ ತೀವ್ರ ತರದ ಇಚ್ಛೆ ಏನಂದ್ರೆ, ಒಳ್ಳೆ ಮನೆ ಮಾಡುದು, ರಾಜಂತರ ಮಹಲ್, ದೊಡ್ಡ ಮನೆ ಮಾಡಬೇಕು, ಆ ಮನೆಯಲ್ಲಿ ಇರಬೇಕು. ವಿಪರೀತ ಲೈಟ್ಸ್ ಗಳನ್ನ ಹಾಕ್ತಾರೆ ಇವರೆಲ್ಲ, ಮನೆ ಇದ್ರೆ ಕೂಡ. ಈಗ ಕೂಡ ನೋಡಿ, ಅವರು ಬಾಡಿಗೆ ಮನೆಯಲ್ಲಿ ಇದ್ರು ಕೂಡ ಲೈಟಿಂಗ್ ಇರುತ್ತೆ. ಓಕೆ, ಸ್ವಂತ ಮನೆ ಮಾಡಿದ್ರೆ ಲೈಟಿಂಗ್ ಅಂತೂ ಮಾಡ್ತೀವಿ. ವಿಪರೀತ ರೀತಿಯಲ್ಲಿ ಲೈಟಿಂಗ್ ಮಾಡ್ತಾರೆ, ಅಲ್ಲ ಫೋಕಸ್ಡ್ ಲೈಟಿಂಗ್ ಮಾಡ್ತಾರೆ. ಅದನ್ನ ಜನರನ್ನ ಕರೆದು ತೋರಿಸ್ತಾರೆ. ಅವ್ರಿಗೆ ಮನೆಯನ್ನು ತೋರಿಸುವುದಂದ್ರೆ ತುಂಬಾ ಇಷ್ಟ. ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಬಟ್ ನಾನು ಹೇಳಿದ್ನಲ್ವಾ, ವಯಸ್ಸಾಗ್ತಾ ಹೋಗ್ಬೇಕು, ಆವಾಗ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಮತ್ತೆ ನೀವು ವರ್ಕೋಹಾಲಿಕ್ ವ್ಯಕ್ತಿಗಳು, ಅದಂತೂ ಇಸ್ ದ ಮಚ್ ಬೆಟರ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಅಲ್ವಾ. ವರ್ಕೋಹಾಲಿಕ್ ವ್ಯಕ್ತಿಗಳಾಗಿರುವುದರಿಂದ ಇಡೀ ದಿನ ಕೆಲಸ ಮಾಡಿ ನಿಮ್ಮ ಕೆಲಸದಲ್ಲಿ ನೀವು ತಲ್ಲೀನರಾಗಿರ್ತೀರಾ. ಅದು ಒಂದು ಒಳ್ಳೆಯ ಒಂದು ಆ ಗುಣ ನಮ್ಮ ವೃಷಭ ಲಗ್ನದವರಲ್ಲಿ ಇರುವಂತದ್ದು, ಅದು ತುಂಬಾ ಫೇವರಬಲ್ ಆಗುತ್ತೆ. ಈಗ ತೊಂದರೆ ಯಾರು ಕೊಡ್ತಾರೆ ಸರ್ ತುಂಬಾ, ಈಗ ಕುಜ ಏನಿರ್ತಾರೆ, ಕುಜ ವ್ಯಯಾಧಿಪತಿ, ಸಪ್ತಮಾಧಿಪತಿಯಾಗಿ ಮಾರ್ಕಾಧೀಶನಾಗಿರ್ತಾನತ. ಓಕೆ, ಹಾಗಾದ್ರೆ ಕುಜನಿಂದ ಒಂದು ತೊಂದರೆ ಉಂಟು. ಯಾವಾಗ ತೊಂದರೆ ಆಗುತ್ತೆ, ನೀವು ಸಿಟ್ಟು ಮಾಡಿಕೊಂಡಾಗ. ಅರ್ಥ ಆಯ್ತಾ, ನಿಮ್ಗೆ ಎದುರಿನ ಪಾರ್ಟಿಯನ್ನ ನೋಡ್ಕೊಂಡು ಸಿಟ್ಟು ಬಂದ್ಬಿಡ್ತು, ಅವರೇನೋ ಗಾಂಚಾಲಿ ಮಾಡಿದ್ರು, ಸಿಟ್ಟು ಬಂದ್ಬಿಡ್ತು. ಈ ಸಿಟ್ಟಿನಿಂದಾಗಿ ನಿಮ್ಗೆ ಅದು ಕುಜ ತೊಂದರೆ ಕೊಡುವಂತ ಸಾಧ್ಯತೆ ಉಂಟು. ಕುಜ ತೊಂದರೆ ಕೊಟ್ರೆ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫು ಡಿಸ್ಟರ್ಬೆನ್ಸ್ ಆಯ್ತು, ಅನಾರೋಗ್ಯ ಬರ್ಲಿಕ್ಕೆ ಶುರು ಆಯ್ತು, ಭೂಮಿ ವಿಚಾರ ಸಮಸ್ಯೆ ಆಯ್ತು, ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆ ಆಯ್ತು. ಇದೆಲ್ಲ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬೇಕಂತ ಅನಿವಾರ್ಯತೆ ಬರ್ಬೋದು ಸರ್. ಅದಕ್ಕೆ ಆ ಶನಿಯ ಇಂಪ್ಯಾಕ್ಟ್ ಏನಿದೆ ಅಲ್ವಾ, ಕಾಮ್ ಆಗಿರೋದು, ಕೂಲ್ ಆಗಿರೋದು, ಪ್ರಬುದ್ಧತೆಯಲ್ಲಿರೋದು, ಮ್ಯಾಚುರಿಟಿಯನ್ನು ಹೊಂದಿರೋದು, ಇಸ್ ದ ಮಚ್ ಬೆಟರ್. ಅವಾಗ ಏನಾಗುತ್ತೆ, ಇಲ್ಲೇನು ಸಮಸ್ಯೆ ಬರಬೇಕು ಅದು ಬರಲ್ಲ. ಇದಕ್ಕಿಂತಲೂ ತುಂಬಾ ತೊಂದರೆ ಕೊಡುವಂತ ಪ್ಲಾನೆಟ್ಸ್ ಬಂದು ಕೇಳಿದ್ರೆ ನಿಮ್ಗೆ ಅಚ್ಚರಿ ಆಗಿಬಿಡುತ್ತೆ, ಗುರು. ಓಕೆ, ಗುರು ಈ ಜಾತಕಕ್ಕೆ ತುಂಬಾನೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಉಂಟು ಸರ್. ಓಕೆ, ಯಾವಾಗೆಲ್ಲ ವೃಷಭ ಲಗ್ನಕ್ಕೆ ಗುರುದೇಶ ನಡೀತದೆ, ಯಾವಾಗೆಲ್ಲ ವೃಷಭ ಲಗ್ನದವರಿಗೆ 30 ರಿಂದ 39 ಏಜ್ ಸೀರೀಸ್ ನಡೀತದೆ, ಪಾಪ ಮಾಡಿ ತುಂಬಾ ಸಮಸ್ಯೆ ಅನ್ಭವಿಸ್ತಾರೆ. ಅದರಲ್ಲೂ ಸ್ತ್ರೀಯರಂತೂ ಕೇಳುವುದೇ ಬೇಡ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾಕೆ ಗುರು ಹಾಗೆ, ಯಾಕಂದ್ರೆ ಗುರುವಿನ ರಾಶಿ ಏನಿದೆ ಅಲ್ವಾ, ನಿಮ್ಮ ಭಾಗ್ಯ, ಅರ್ಥ ಆಯ್ತಾ, ನಿಮ್ಮ ಭಾಗ್ಯ, ನಿಮ್ಮ ಅಭಿವೃದ್ಧಿಯ ರಾಶಿ, ಭಾಗ್ಯದ ರಾಶಿ, ನಿಮ್ಮ ಧರ್ಮದ ರಾಶಿ, ಧಾರ್ಮಿಕತೆಯ ರಾಶಿ, ಎಥಿಕ್ಸ್ನ ರಾಶಿ, ಅದು ಎಲ್ಲಿಂಟು, 8ನೇ ಮನೆಯಲ್ಲಿ ಉಂಟು. ಅದು ತನ್ನಿಂದಾನೇ 8ನೇ ಮನೆಯಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರುತ್ತೆ ಆಲ್ರೆಡಿ. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ನೋಡಿ. ಇಲ್ಲಿ ಏನಾಗುತ್ತೆ, 8ನೇ ಮನೆ ಬಂದು ಡಿಟ್ಯಾಚ್ಮೆಂಟ್, ಅರ್ಥ ಮಾಡಿ, 8ನೇ ಮನೆ ಡಿಟ್ಯಾಚ್ಮೆಂಟ್. ಈಗ ಗುರುವಿನ ರಾಶಿ ಬಂತು, ಗುರು ಬಂದು ಡಿಟ್ಯಾಚ್ಮೆಂಟ್ಗೆ ಒಳಗಾದ ಅಂತ ಒಂದು ಇಂಡಿಕೇಶನ್, ಅರ್ಥ ಮಾಡ್ಕೊಳ್ಳಿ, ಹೇಳ್ತೇನೆ ಮುಂದೆ. ಆನಂತರ ಆತನ ಇನ್ನೊಂದು ರಾಶಿ ಇದೆ, ಮೀನ ರಾಶಿ, ಅದು ಲಾಭಸ್ಥಾನದಲ್ಲಿದೆ. ಆ ಮೀನ ರಾಶಿ ಬಂದು ಆಲ್ರೆಡಿ ಅದು ಡಿಟ್ಯಾಚ್ಮೆಂಟ್ನ ರಾಶಿನೇ, ಐಸೋಲೇಟೆಡ್ ರಾಶಿನೇ, ಅದು ಯಾವತ್ತು ಲಾಸಸ್ನ ರಾಶಿನೇ, ಅರ್ಥ ಆಗುತ್ತಾನೆ. ಹಾಗಾದ್ರೆ ಗುರು ಒಂದು ಕಡೆ ಲಾಸಸ್ ಅನ್ನ ಕೊಡ್ತಾ ಇದ್ದಾನೆ 11ನೇ ಮನೆಯಲ್ಲಿ, 2ನೇದಾಗಿ ಇಲ್ಲಿ ಬಂದು ಆತ ತನ್ನ ಬಲ ಕಳ್ಕೊಂಡ್ಬಿಟ್ಟಿದ್ದಾನೆ 8ನೇ ಮನೆಯಲ್ಲಿ ಬಂದು. ಅದಕ್ಕೋಸ್ಕರ ಏನಾಗುತ್ತೆ, ಯಾವಾಗೆಲ್ಲ ಗುರುವಿನ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಯಾವಾಗೆಲ್ಲ ಗುರು ದಶೆ ನಡೆಯುತ್ತೆ, ಯಾವಾಗೆಲ್ಲ 30 ರಿಂದ 39 ಏಜ್ ಸೀರೀಸ್ ನಡೆಯುತ್ತೆ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸರ್. ಮನಸ್ಸಿಗೆ ನೆಮ್ಮದಿಯನ್ನೇ ಕಳ್ಕೊಂಡ್ಬಿಡ್ತೇನೆ ನೋಡಿ. ನಿಮ್ಗೆ ಅಂತ ಗುರುಗಳು ಸಿಗ್ಬೇಕು, ಆವಾಗ ನಿಮ್ಗೆ ಅದು ಸ್ಯಾಟಿಸ್ಫೈಡ್ ಕೂಡ ಆಗುತ್ತೆ, ಇಲ್ಲ ಅಂತೇನೆ. ಹಾಗಾದ್ರೆ ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ, ವೃಷಭ ಲಗ್ನದವರು ಈ ಒಂದು ವಿಚಾರವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನೀವು ಕಲ್ತ್ರಿ ಅಂದಾಗ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬಿಡ್ತೀರ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ತಂದೆಯಿಂದ ಕೆಲವರಿಗೆ ತೊಂದರೆ, ತಂದೆಯಿಂದ ಕೆಲವರಿಗೆ ಸಪೋರ್ಟ್ ಕಡಿಮೆ. ಕೆಲವರ ತಂದೆ ರಹಸ್ಯಮಯ ವ್ಯಕ್ತಿಗಳು, ಅವರು ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅವರು ಹೊರಗಡೆ ಏನೆಲ್ಲ ಕಾರ್ಬಾರ್ ಮಾಡ್ತಾರೆ ತಾಯಿಗೂ ಗೊತ್ತಿರೋದಿಲ್ಲ. ಇದು ಪರಿಸ್ಥಿತಿ. ಈ ಲಗ್ನಕ್ಕೆ ತಾಯಿ ಗಟ್ಟಿಗಿತ್ತಿ,
ತಾಯಿ ಎಲ್ಲವನ್ನು ನಿಭಾಯಿಸ್ತಾರೆ, ಬಟ್ ತಂದೆ ತಾಯಿಗೂ ಟಾರ್ಚರ್ ಕೊಟ್ಟಿರ್ತಾರೆ. ಇದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಸರ್. ಇದು ಎಲ್ಲರಿಗಂತ ಹೇಳುವುದಿಲ್ಲ. ಈಗ ಒಂದು 100 ವೃಷಭ ಲಗ್ನದ ಜಾತಕವನ್ನು ನೀವು ತೆಗೆದುಕೊಂಡಾಗ ಅದರಲ್ಲಿ 75% ನಾನು ಹೇಳಿದ ಜಾತಕ ಇರ್ತದೆ, 25% ಮ್ಯಾನೇಜ್ ಆಗಿರ್ತದೆ. ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ಹಾಗಾದ್ರೆ ಈ ಗುರುವನ್ನ ಮೇಂಟೈನ್ ಮಾಡೋದು ಹೇಗೆ? ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ ಸರ್, ಏನಾಗುತ್ತೆ, 8ನೇ ಮನೆ 8th ಹೌಸ್ ಅಂದ್ರೆ ಆಯುಷ್ಯ ಸ್ಥಾನ ಅಂತ ಕರಿತೇವೆ. ಆನಂತರ ನಿಮ್ಮ ಆ ಒಂದು ಧನುರಾಶಿ ಅಂತ ಏನಿದೆ ಅದು ನೈತಿಕತೆಗೆ ಸಂಬಂಧಪಟ್ಟದ್ದು, ಮೊರಾಲಿಟಿಗೆ ಸಂಬಂಧಪಟ್ಟದ ರಾಶಿ ಆಗಿರುತ್ತೆ. ಹಾಗಾದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಮದುವೆ ಆದ ಸ್ತ್ರೀಯರಿರ್ಬೋದು, ಗಂಡಸರಿರ್ಬೋದು, ಯಾರು ಕೂಡ ನಿಮ್ಮ ಅತ್ತೆಯ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರವಚನ ಕೊಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಗುತ್ತಾ? ಪ್ರವಚನ ಕೊಡೋದು ಅಲ್ವಾ, ದೇವರ ಬಗ್ಗೆ, ದೈವದ ಬಗ್ಗೆ, ಅಥವಾ ಅವರ ಕುಟುಂಬದ ಬಗ್ಗೆ, ಅಥವಾ ಅವ್ರಿಗೆ ಬುದ್ಧಿ ಹೇಳುವುದು, ಏನೋ ನಿಮ್ಮಿಂದ ಏನು ಪ್ರವಚನ ಅದು ನಿಮಗೆ ತೊಂದರೆ ಕೊಡುವಂತ ಸಾಧ್ಯತೆ ಉಂಟು. ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಅವ್ರು ಹೇಳಿದ್ರೆ ಕೇಳಿಸ್ಕೊಳ್ಳಿ ಅಷ್ಟೇ ಸಾಕು. ಅವರಿಗೆ ಉಪದೇಶ ಕೊಡುವಂತ ಅಗತ್ಯ ನಿಮ್ಗಂತೂ ಖಂಡಿತ ಇಲ್ಲ. ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ, ನೀವು ಅದರಲ್ಲಿ ಹೋಗುವಂತ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ನೀವು ಫಾಲೋ ಮಾಡ್ಲಿಕ್ಕೆ ನೋಡ್ಬೇಕು. ಸೆಕೆಂಡರಿ ಏನು ಅಂದ್ರೆ, 8ನೇ ಮನೆ ಬಂದು ಆಯುಷ್ಯ ಸ್ಥಾನ ಆಯಿತು, 8ನೇ ಮನೆ ಬಂದು ಸೆಕ್ಷುವಲ್ ಪಾರ್ಟ್ ಕೂಡ. ಹಾಗಾದ್ರೆ ನಿಮ್ಮ ಸೆಕ್ಷುವಲ್ ಪಾರ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಸೆಕ್ಷುವಾಲಿಟಿಗೆ ಸಂಬಂಧಪಟ್ಟಂತೆ ನೀವು ನೈತಿಕತೆಯಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಉಂಟು. ಅಲ್ಲಿ ಒಂದು ವೇಳೆ ಈ ವಿಚಾರದಲ್ಲಿ ಅನೈತಿಕತೆ ಬಂದ್ಬಿಡ್ತು, ಮತ್ತೆ ಲೈಫ್ ಲಾಂಗ್ ನಿಮಗೆ ತೊಂದರೆ ಬರುವುದನ್ನ ತಪ್ಪಿಸ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಸರ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಡ್ತೀರಾ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀರಿ. ಆನಂತರ 8ನೇ ಮನೆ ಬಂದು ಏನು, ಕೆಳಗೆ ಬಿದ್ದಂತಹ ವ್ಯಕ್ತಿಗಳು, ತುಂಬಾನೇ ತೊಂದರೆಗೊಳಗಾದಂಥ ವ್ಯಕ್ತಿಗಳು. ಹಾಗಾದ್ರೆ ಅವ್ರಿಗೆ ನಿಮ್ಮ ಜ್ಞಾನದಿಂದ, ಯಾಕಂದ್ರೆ ಗುರುವಿನ ರಾಶಿ ಇದೆ, ನಿಮ್ಮ ಜ್ಞಾನದಿಂದ ಏನು ಕಲ್ತುಕೊಂಡಿದ್ದೀರಾ ನೀವು, ನಿಮ್ಮ ಜ್ಞಾನದಿಂದ, ಆಧ್ಯಾತ್ಮಿಕತೆಯಿಂದ ಯಾವುದೇ ಒಂದು ಅವರನ್ನು ಮೋಟಿವೇಟ್ ಮಾಡುವಂತ ಕೆಲಸ ಮಾಡಿ, ಅವ್ರಿಗೆ ಮೋಟಿವೇಶನ್ ಮಾಡಿ. ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಮಾಡಬೇಡಿ. ಡಿಮೋಟಿವೇಟ್ ಮಾಡಿದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾವುದಾದ್ರೂ ವ್ಯಕ್ತಿಗೆ ಡಿಮೋಟಿವೇಟ್ ಮಾಡೋದು, ಬೈಯುವುದು, ಕೆಳಗಾಕ್ಲಿಕ್ಕೆ ನೋಡುದು, ಇನ್ಸಲ್ಟ್ ಮಾಡೋದು, ಇದು ಮಾಡಿದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್. ಮೋಟಿವೇಶನ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ನಿಮ್ಮಲ್ಲಿ ಯಾವ ಆಧ್ಯಾತ್ಮದ ಪವರ್ ಇದೆ ಅದನ್ನ ಇಟ್ಕೊಂಡು ಮಾಡಿ, ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ಇದರ ಮುಖಾಂತರ ಗುರುವಿನಿಂದ ಬರತಕ್ಕಂಥ ಸಮಸ್ಯೆಯಿಂದ ನೀವಂತೂ ಪಾರಾಗ್ಬಿಡ್ತೀರಾ. ಆನಂತರ ನೀವು ಒಂದು ವೇಳೆ ವೃಷಭ ಲಗ್ನದವರು ಆಗಿದ್ರಿ, ನೀವು ಜ್ಯೋತಿಷಿಗಳಾಗಿದ್ದೀರಿ ಅಂತ ಇಟ್ಕೊಳ್ಳೋಣ, ಅದು ಮಚ್ ಬೆಟರೇ. ರಹಸ್ಯ ವಿದ್ಯೆಗಳಲ್ಲಿ ಹೋಗ್ತಾ ಇದ್ದೀರಿ, ಅದು ಒಳ್ಳೆಯದೇ. ಆನಂತರ ನೀವು ವಿಶೇಷವಾಗಿ ವಾಸ್ತು ತಜ್ಞರಾಗಿದ್ದೀರಿ, ಸಂಖ್ಯಾಶಾಸ್ತ್ರಜ್ಞರಾಗಿದ್ದೀರಿ, ಅಥವಾ ನೀವು ಗಣಿಗಾರಿಕೆ ಮಾಡ್ತಾ ಇದ್ದೀರಿ, ಅಥವಾ ನೀವು ಗಾರ್ಡನಿಂಗ್ ಮಾಡ್ತಾ ಇದ್ದೀರಿ, ಅಥವಾ ನೀವು ರಹಸ್ಯ ವಿದ್ಯೆಗಳನ್ನ ಕಲಿತಾ ಇದ್ದೀರಿ, ಅಥವಾ ನೀವು ರಿಸರ್ಚ್ ಮಾಡ್ತಾ ಇದ್ದೀರಿ, ಯಾವುದರಲ್ಲಿ PhD ಮಾಡ್ತಾ ಇದ್ದೀರಿ ಅಂದಾಗ ನಿಮಗೆ 8ನೇ ಮನೆ ಸತಾಯಿಸೋದು ಕಡಿಮೆ ಅಂತೂ ಖಂಡಿತ ಆಗುತ್ತೆ. ಬಟ್ ಅಲ್ಲಿ ಇರುವಂಥ ಏಕೈಕ ರೀತಿಯ ಇಂಪ್ಯಾಕ್ಟ್ ಇನ್ನೊಂದೇನೆಂದ್ರೆ, ಅಲ್ಲಿ ಮೊರಾಲಿಟಿಯನ್ನ ನೀವು ಬಳಸ್ಕೊಳ್ಬೇಕಾಗುತ್ತೆ, ನೈತಿಕತೆ ಪ್ರತಿಯೊಂದರಲ್ಲೂ ಕೂಡ ಬೇಕಾಗುತ್ತೆ. ಈಗ ನೀವು ಜ್ಯೋತಿಷಿ ಅಂತ ಇಟ್ಕೊಳ್ಳೋಣ, ವೃಷಭ ಲಗ್ನ ಜಾತಕ, ನೀವೊಬ್ಬ ಜ್ಯೋತಿಷಿ, ಒಳ್ಳೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಭಗವಂತ ನಿಮಗೆ ವರದಾನ ಕೊಟ್ಟಿರ್ತಾನೆ. ಯಾಕಂದ್ರೆ 8ನೇ ಮನೆಯಲ್ಲಿ ಧನುರಾಶಿ ಇದೆ, ಎಲ್ಲ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ನಿಮಗೆ ನಾಲೆಜ್ ಹೈ ಲೆವೆಲ್ ಅಲ್ಲಿ ಇರ್ತದೆ, ಆ ಮಟ್ಟಕ್ಕೆ ನಾಲೆಜ್ ಇರ್ತದೆ. ಆನಂತರ ರಹಸ್ಯವಾದ ನಾಲೆಜ್ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಡೆಪ್ತ್ ಲೆವೆಲ್ ಅಲ್ಲಿ ನಾಲೆಜ್ ಉಂಟು ಅಂತ. ಬಟ್ ಅಲ್ಲಿ ಏನಾದ್ರೂ ನೀವು ಎದುರಿನ ವ್ಯಕ್ತಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ, ಸುಲಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಅಥವಾ ಎಲ್ಲೊಂದ್ ಕಡೆ ನೀವು ಅಲ್ಲಿ ನೈತಿಕತೆ ಬಿಟ್ಟು, ಆ ಮೊರಾಲಿಟಿಯನ್ನು ಬಿಟ್ಟು ಹೋದ್ರೆ, ಅನೈತಿಕತೆಯನ್ನು ತಂದ್ರೆ, ಇದು ಮತ್ತೆ ಸಮಸ್ಯೆ ಕ್ರಿಯೇಟ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, 8ನೇ ಮನೆ ಕೆಲಸ ಕಾರ್ಯಗಳನ್ನ ಮಾಡಿ, ಅದಕ್ಕೆ ಬೇಕಾಗಿ ನಿಮ್ಮನ್ನು ನೀವೇ ಅಟ್ಯಾಚ್ ಮಾಡ್ಕೊಳ್ಳಿ, ಓಕೆ, ತೊಂದರೆ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿ ಅನೈತಿಕತೆಯನ್ನ ತರಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಡಿ ಸರ್. ಒಂದು ವೇಳೆ ಈ ಜಾತಕಕ್ಕೆ, ವೃಷಭ ಲಗ್ನ ಜಾತಕಕ್ಕೆ ಗುರು ಬಲ ಪಡ್ಕೊಂಡು ಬಿಟ್ಟ, ಈಗ 3ನೇ ಮನೆಯಲ್ಲಿ ಎಕ್ಸಾಲ್ಟೇಷನ್, 3ನೇ ಮನೆಯಲ್ಲಿ ಆತ ಮೊದಲೇ ಮರಣ ಕಾರಣ ಸ್ಥಾನ ಆತನಿಗೆ, ಬಟ್ ಅಲ್ಲಿ ಆತನ ಎಕ್ಸಾಲ್ಟೇಷನ್ ರಾಶಿ ಇದೆ, ಅಂದ್ರೆ ಆತನ ಉಚ್ಚ ರಾಶಿ ಇದೆ. ಅಲ್ಲಿ ಒಂದು ವೇಳೆ ಆತ ಉಚ್ಚನಾಗ್ಬಿಟ್ಟ, ಮತ್ತೆ ಸಮಸ್ಯೆ ಕೇಳುವುದೇ ಬೇಡ, ವಿಪರೀತ ರೀತಿಯಲ್ಲಿ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದ್ರೆ, ವಿಶೇಷವಾಗಿ ನೀವು ಗುರುವಿಗೆ ಪರಿಹಾರ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಲಕ್ಷಣ. ಒಂದನೇದಾಗಿ, ಗುರುಜನರು ಯಾರಿದ್ದಾರೆ ದಯವಿಟ್ಟು ಅವ್ರ ಜೊತೆಗೆ ದ್ವೇಷ ಬೆಳೆಸ್ಕೊಳ್ಬೇಡಿ, ಅವ್ರಿಗೆ ಏನು ಹೇಳಲಿಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಅವ್ರ ಸೇವೆ ಮಾಡಿ, ಅಥವಾ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಂದೇ ಉಪಾಯ ನಿಮಗೆ ಬೇಕಾದಾಗೆ. ತಂದೆಯನ್ನು ತುಂಬ ಪ್ರೀತಿಸಿ, ತಂದೆಗೆ ರೆಸ್ಪೆಕ್ಟ್ ಮಾಡಿ, ಅವ್ರಿಗೆ ಏನು ಬೇಕಾದ್ರೂ ಇರಲಿ, ಅವರ ಹೊರಗಡೆ ಚಟುವಟಿಕೆ ಏನು ಬೇಕಾದ್ರೂ ಇರಲಿ, ಅಥವಾ ಏನು ಬೇಕಾದ್ರೂ ಮಾಡ್ಕೊಂಡಿರಲಿ, ನಿಮಗೆ ಅದು ಬೇಕಾಗಿಲ್ಲ. ಬಟ್ ತಂದೆಗೆ ಸಂಬಂಧಪಟ್ಟಂತೆ ಅವರ ಆರೋಗ್ಯವನ್ನು ನೋಡ್ಕೊಳ್ಳೋದು, ಅವ್ರಿಗೆ ಏನೆಲ್ಲ ಬೇಕಾದನ್ನು ಪ್ರೊವೈಡ್ ಮಾಡೋದು, ಅವರ ಯೋಗಕ್ಷೇಮವನ್ನು ವಿಚಾರ ಮಾಡೋದು, ಇದು ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಇದನ್ನ ಅರ್ಥ ಮಾಡ್ಕೊಂಡೆ ಗೆದ್ದು ಬಿಡ್ತೀರಾ. ಓಕೆ, ಆನಂತರ ಏನ್ ಮಾಡ್ಬೇಕು, ನೀವು ಸ್ವಲ್ಪ ಈ ಗುರುವಿಗೆ ಕಡಲೆಕಾಳನ್ನ ಧಾನ್ಯ ಹೇಳಿದ್ದಾರೆ. ಕಡಲೆಕಾಳು ಯಾವುದು? ಒಂದು ಕಾಬೂಲಿ ಚೆನ್ನ ಬರುತ್ತೆ, ಇನ್ನು ಒಂದು ಸ್ವಲ್ಪ ಬ್ಲ್ಯಾಕ್ ಚೆನ್ನ ಬರುತ್ತೆ, ಮತ್ತೊಂದು ಬ್ರೌನ್ ಚೆನ್ನ ಬರುತ್ತೆ. ಬ್ರೌನ್ ಕಲರ್ ಗೊತ್ತಾ ನಿಮಗೆ? ಬ್ರೌನ್ ಕಲರ್. ಓಕೆ, ಹಾಗಾದ್ರೆ ಬ್ರೌನ್ ಕಲರ್ನ ಕಡಲೆಯನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳಿ. ಮನೆಯವರಿಗೆ ಹೇಳಿ, ಪ್ರತಿದಿನ ಒಂದು ಮುಷ್ಟಿ ಕಡಲೆಕಾಳಿಂದ ಇಡೀ ದೇಹಕ್ಕೆ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸಿ ತೆಗೆದು ಒಂದು ಪೇಪರ್ ಅಲ್ಲಿ ಕಟ್ಟಿ ಅದನ್ನು ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿ ಬರ್ಬೇಕು ಸರ್. ಇದನ್ನ ಪ್ರತಿದಿನ ಮಾಡಬೇಕು, 3 ತಿಂಗಳು ಮಾಡಿ, ಮತ್ತೆ ರಿಪೀಟ್ ಮಾಡಿದಾಗ ಗುರುವಿನಿಂದ
ಅದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಗ್ರೌಂಡ್ ಆಗುತ್ತೆ. ನಿಮ್ಗೆ ಅದರಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ನೀವು ಪಾರಾಗ್ಬಿಡ್ತೀರಾ. ಅದಕ್ಕೋಸ್ಕರ ಹೇಳ್ತೀನಿ ನೋಡಿ, ಗುರುದಶೆ ನಡೀತಾ ಇಲ್ಲ ಅಂದಾಗ ಓಕೆ, ಪರವಾಗಿಲ್ಲ, ಅದು ಅಂತ ತೊಂದರೆ ಅಲ್ಲ. ಆನಂತರ 30ರಿಂದ 39 ಎ ಸೀರೀಸ್ ಅಲ್ಲ ಅಂದ್ರೂ ಕೂಡ ಅದು ಅಷ್ಟು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ. ಒಂದು ವೇಳೆ ಗುರುದಶೆ ನಡೀತಾ ಉಂಟು, 30ರಿಂದ 39 ರನ್ನಿಂಗ್ ಆಗ್ತಾ ಉಂಟು ಅಂದಾಗ ಇದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ವೃಷಭ ಲಗ್ನದವರು ಬೆಡ್ರೂಮ್ ಅಲ್ಲಿ ಜಗಳ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಬೆಡ್ರೂಮ್ ಅಲ್ಲಿ ಜಗಳವನ್ನು ಅವಾಯ್ಡ್ ಮಾಡಿ. ಮಕ್ಕಳ ವಿಚಾರದಲ್ಲಿ ತುಂಬಾ ಗಮನ ಕೊಡಿ. ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಕಾನ್ಸಂಟ್ರೇಷನ್ ತುಂಬಾ ಮಾಡಬೇಕಾಗುತ್ತೆ. ಮಕ್ಕಳ ಸೇವೆಯನ್ನು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ. ದುಡ್ಡಿನ ವಿಚಾರದಲ್ಲಿ ತುಂಬಾ ಪ್ರೊಸೀಡ್ ಆಗಬೇಕಾದ್ರೆ ನೀವೇನ್ ಮಾಡಬೇಕು, ನಿಮ್ಮ ಎಡದ ಕೈಗೆ ಒಂದು ಗೋಲ್ಡನ್ ಕಲರ್ನ ವಾಚನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಂದು ಗೋಲ್ಡನ್ ಕಲರ್ ಇರಬೇಕು. ಅದು ಗೋಲ್ಡನ್ ಕಲರ್ನ ತುಂಬಾ ತೆಳ್ಳಗಿರುವಂತಹ ವಾಚನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕಾರ್ಡ್ಸ್ ವಾಚ್ ಓಕೆ, ತುಂಬ ಚೆನ್ನಾಗಿರುತ್ತೆ. ಬ್ಯಾಟ್ರಿಯಿಂದ ಚಲಿಸುವಂಥದ್ದು, ಅದು ತುಂಬ ಸ್ಲಿಮ್ ಆಗಿರಬೇಕು ಅಂತ ವಾಚನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತಾರೆ. ಇನ್ನೊಂದೇನೆಂದರೆ, ಜಾತಕ ಹೀಗೇನೆ ಇದೆ ಸರ್, ಅದಕ್ಕೋಸ್ಕರ ನಿಮಗೆ ನೀವೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಓಕೆ, ಆನಂತರ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಈ ಜಾತಕಕ್ಕೆ ಶನಿಯೊಬ್ಬನೇ ಯೋಗಕಾರಕ. ಹಾಗಾದರೆ ಶನಿಯ ಎಲ್ಲ ಇಂಪ್ಯಾಕ್ಟ್ ಅಂದರೆ ಯಾರಿಗೋ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಡೊನೇಷನ್ ಮಾಡೋದು, ಇದೆಲ್ಲ ನೀವು ಮಾಡ್ಕೊಂಡಾಗ, ಮತ್ತೆ ಆ ಒಂದು ಮೆಡಿಟೇಷನ್ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡಿದಾಗ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿರ್ತೀರಾ. ಆನಂತರ 8ನೇ ಮನೆ, ಅದು ಸಾಧನೆಗೆ ಸಂಬಂಧಪಟ್ಟದ್ದು. 8th ಹೌಸ್ ಅಲ್ವಾ, ನಾನು ಹೇಳಿದ್ರೆ ಪ್ರಾಬ್ಲಮೆಟಿಕ್. 8th ಹೌಸ್ ಸಾಧನೆ. ಹಾಗಾದ್ರೆ ಏನಾದರೂ ಒಂದು ವಿಚಾರದಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಉಪವಾಸ ಮಾಡುವುದೇನುಂಟು, ಅದು 8ನೇ ಮನೆಗೆ ಸಂಬಂಧಪಟ್ಟಂತೆ. ಪ್ರತಿ ಸಂಕಷ್ಟ ಹರಕ್ಕೆ ಅಥವಾ ವಾರಕ್ಕೆ ಒಂದು ದಿನ ಉಪವಾಸ ಮಾಡಿ ಅಂತ ಹೇಳ್ತೇನೆ. ಅದು ಚೆನ್ನಾಗಿ ನಿಮಗೆ ವರ್ಕ್ ಅಂತ ಆಗುತ್ತೆ. ಆನಂತರ ಪ್ರತಿ ಬಾರಿ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮ್ಮ 8ನೇ ಮನೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಹಾಗಾದ್ರೆ ವೃಷಭ ಲಗ್ನಕ್ಕೆ ಒಂದಷ್ಟು ಪರಿಹಾರಗಳನ್ನು ಹೇಳಿದ್ದೇನೆ. ಲೈಫಲ್ಲಿ ಇದೇನು ನಿಮಗೆ ಅಚೀವ್ಮೆಂಟ್ ಬೇಕು, ಖಂಡಿತ ಇದರಿಂದ ಆಗುತ್ತೆ. ನಾನು ಹೇಳಿದ ಅಷ್ಟು ಎಲ್ಲ ರೆಮಿಡೀಸ್ಗಳನ್ನ 100% ಫಾಲೋ ಮಾಡಿ ಅಂತ ಹೇಳ್ತೇನೆ. ವೃಷಭ ಲಗ್ನದವರು ಗೆಲ್ಲುವುದರಲ್ಲಿ ಡೌಟೇ ಇಲ್ಲ ಅಲ್ವಾ. ಹಾಗಾದ್ರೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನು ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ಅದನ್ನ ಮುಂದಿನ ವಿಡಿಯೋ ಮಾಡಿ ಅದನ್ನ ವಿಡಿಯೋ ಮಾಡಿ ನಿಮಗೆ ತಿಳಿಸಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸಿದ ಎಲ್ಲರಿಗೂ ನಮಸ್ತೆ. ಬಾಯ್.